ಸಿಗ್ಲ ವಿಡಿಯೋ ಮಾಡ್ತಾರಲ್ಲ ನಂಗ ಸಾರ ಪಾಯಸ ಚಟ್ಲಿ ಮಳಿ ಕ್ವೀನ್ ವಿಕ್ಟೋರಿಯಾ ತರ ರೆಡಿ ಆಯ್ತಾ ಸುಷ್ಮಿತಾ. ಅಮ್ಮನ ತಲೆಯಲ್ಲಿ ಮಂಗನ ಮಾಲ. ನಮ್ಗೆಲ್ರು ಫ್ಯಾಮಿಲಿ ಒಟ್ಟಿಗೆ ಹೋಯ್ಕಲ್ಲ ಅಂತ ನಾವು ಒಂದು ಗಡಿ ಬಿಡಿಸಿ ಅಂತ ಕಾಣೋದು ಸರಿ ಅನ್ಸಲ್ಲ. ವಿಚಿತ್ರ ಕಾಣ್ತಿದ್ನಲ್ಲ. ಡೇ 2 ಇನ್ ಗೋವಾ. ಸೊ ರೆಡಿ ಆಯ್ತು. ಈಗ ಎಲ್ಲಿಗೆ ಹೋಗ್ಬೋದು ನಾವೀಗ? ಫಸ್ಟ್ ತಿಂಡಿ ತಿನ್ಕೊಂಡ ಮತ್ತೆ ಎಲ್ಲಿಗಂತ ಕಂಬ ಅಲ್ಲ. ಸುಸ್ಮಿತಾ ಅವರು ಹೀಗೆ ರೆಡಿ ಆಗಿದ್ದಾರೆ. ಶಿವಾಂಶ್ ಅವರಲ್ಲಿ ಶಿವಾಂಶ್ ನಿಂತು ಇದು ಸನ್ ಗ್ಲಾಸ್ ಬೇಕಾ? ಕ್ವೀನ್ ವಿಕ್ಟೋರಿಯಾ ತರ ರೆಡಿ ಆಯ್ತಾ ಸುಷ್ಮಿತಾ. ಶ್ರೀದೇವಿ ಅವರು, ರಾಹಿತ್ಯ ಮತ್ತೆ ಶಿವಾಂಶ್ ಅವ್ರ ಪಪ್ಪ ಮತ್ತೆ ಕಿರಣ್ 4 ಜನ. ಹಾಯ್, ಹೆಂಗಿದ್ರಿ ಎಲ್ಲ? ಕೇಣ ತಿಂಡಿ ಆಯ್ತಾ? ಕೇಣ ಅಜೂ ಜೂ ಜೂ ಜೂ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಲೈಫ್ ಆಫ್ ಲಚ್ಚು ಯೂಟ್ಯೂಬ್ ಚಾನಲ್. ಹೆಂಗಿದ್ರಿ ಅಲ್ಲ? ನಾವೀಗ ಗೋವಾದಲ್ಲಿತ್ತು. ಆಲ್ರೆಡಿ ಪಾರ್ಟ್ 1 ಹಾಕಿದೆ. ಯಾರು ಕಾಣಲಿಲ್ಲ ಅಂದರೆ ಕಣ್ಕಂಡು ಮನಿ. ಇದು ಪಾರ್ಟ್ 2. ಹೊಸದಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಯಾರು ಕಾಣ್ತಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಆಯಿತಾ. ಬೆಲ್ ಐಕಾನ್ ಇರುತ್ತಲ್ಲ ಸೈಡೆಲ್ಲ, ಅದು ಪ್ರೆಸ್ ಮಾಡಿದ್ರೆ ಪ್ರತಿ ಸರಿ ನಾನು ಮಾಡೋ ವೀಡಿಯೋಸ್ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ಅದಕ್ಕೋಸ್ಕರ ಬೆಲ್ ಐಕಾನ್. ಸೊ ವೀಡಿಯೋ ಸ್ಕಿಪ್ ಮಾಡಿದೆ ಕಾಣಿ. ಹಾಂ, ನಾವೀಗ ಒಂದು ರೆಸ್ಟೋರೆಂಟಲ್ಲಿ ಇತ್ತು. ಗಂಟೆ ಇಷ್ಟು 10:30. ಯಪ್ಪ ಹಸುವ. ಈ 10:30 ಇಷ್ಟೊತ್ತಿಗೆ ಬ್ರೇಕ್ಫಾಸ್ಟ್ ಮಾಡು. ಯಾವ ದೇವ ಎಂತ ಮಾಡೋಕ್ಕಿಲ್ಲ. ಒಬ್ರೊಬ್ರು ಹೊರಡೋದು ಲೇಟ್ ಆಯ್ತು, ಹಂಗಾಗಿ ನಾವು ಬ್ರೇಕ್ಫಾಸ್ಟ್ ಮಾಡೋದು ಲೇಟ್ ಆಯಿತು. ಅಲ್ಲಿ ಹೋಟೆಲಲ್ಲಿ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಅದಂತ ಇರಲಿಲ್ಲ. ನಾವು ಗಡಿ ಬಿಡಿಯಲ್ಲಿ ಬುಕ್ ಮಾಡೋದಲ್ಲ ಏನೋ ರೂಮೆಲ್ಲ. ಸೊ ಇಲ್ಲಿ ಬಂತು. ನಮ್ಮ ಉಡುಪಿಯ ಹೆಸರು ಇದ್ದಿತ್ತು, ಉಡುಪಿ ರೆಸ್ಟೋರೆಂಟ್ ಅಂತ. ಅದಕ್ಕೆ ನಾವು ಇಲ್ಲಿಗೆ ಬಂದದ್ದು. ಬಟ್ ನಿಜ ಹೇಳ್ತೀವಿ, ಉಡುಪಿ ರೆಸ್ಟೋರೆಂಟ್ ಇದು ಟೇಸ್ಟ್ ಇರಲಿಲ್ಲ. ಎಂತ ಮಾಡೋಕ್ಕಿಲ್ಲ. ಸೊ ಅಲ್ಲಿಂದ ನಾವು ಸೀದಾ ಇನ್ನೊಂದು ಕಡೆ ಬಂತೀಗ. ಸೊ ಈ ಥರ ಫೋಟೋಸ್ ತೆಗಿಯೋ ಆಯಿತಾ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಬಂದಿದ್ದು ATV ರೈಡ್ ಎಕ್ಸ್ಪೀರಿಯನ್ಸ್ ಮಾಡುವ ಅಂತ ಇಲ್ಲಿ. ನಮ್ಮ ಹೆಸರು ನೀವು ಹಾಕಿಬಿಡಿ. ಇಲ್ಲಿ ನಾವು ಎಲ್ಲರೂ ಸಿಗ್ನೇಚರು ನನ್ನ ಹಸ್ಬೆಂಡ್ ಹತ್ರ ಹಾಗೂ ಕೇಳಿದೆ. ಬಟ್ ಅವರು ಗೈಡ್ ಬಂದು ಹೇಳಿದ್ರು ಹೀಗೆಲ್ಲ ಮಾಡೋಕ್ಕಾತಿಲ್ಲ, ನೀವೆಲ್ಲರೂ ನಿಮ್ಮ ಸಿಗ್ನೇಚರೇ ಹಾಕೋಕ್ಕೆ ಸಪ್ರೇಟಾಗಿ. ಸೊ ಎಲ್ಲರದ್ದು ಒಬ್ಬರೇ ಹಾಕೋಂಗಿಲ್ಲ ಅಂದ್ರೆ ಮಕ್ಳದ್ದು ಮಾತ್ರ ನಾವು ಹಾಕ್ತೇವೆ. ಮತ್ತು ಎಲ್ಲರೂ ಅವ್ರವ್ರದ್ದು ಸಿಗ್ನೇಚರ್ ಹಾಕಿ ಇಲ್ಲಿ ಟ್ರೈನಿಂಗ್ ಶುರು ಮಾಡೋದು. ಟ್ರೈನ್ ಮಾಡ್ತಾರಲ್ಲ ನಿಮಿಷ. ರಾಹಿತ್ಯ, ಪರಿಣಿಧಿ, ರೆಡಿ. ಅಲ್ಲಲ್ಲ ಇದಂತ ಎಮ್ಮೆ ತಮ್ಮ. ನನ್ನ ಮಧ್ಯೆ ವೀಡಿಯೋ ಮಾಡ್ಕೊಂಡಿಲ್ಲ ಎಂತಕ್ಕಂದರೆ ಸೇಫ್ಟಿ ಇಂಪಾರ್ಟೆಂಟ್ ಅಲ್ಲ. ಫಸ್ಟ್ ಟೈಮ್ ಈ ಥರದೊಂದಿದು ಟ್ರೈ ಮಾಡ್ತಿದ್ದು. ಆಫ್ ರೋಡ್ ಹೆಂಗಿರುತ್ತೇನೋ ಮತ್ತೆ ಎಲ್ಲ ಒಂದ್ಸಲ ರಗಳಿ ಆಗ್ತಾನೆ ಹೇಳಿ ನಾವು ಸುಮ್ಮನೆ ಕಡಿಕೊಂಡ್ರೆ ಅಷ್ಟೆಲ್ಲ ರಿಸ್ಕ್ ಇರಲಿಲ್ಲ. ಅವ್ರು ಜಾಸ್ತಿನೇ ಹೇಳಿದ್ರು ಅನಿಸ್ತು ನಂಗೆ. ಅಲ್ಲೆಲ್ಲ ಫೋಟೋಸ್ ಎಲ್ಲ ಕಂಡು ಯಾವುದ್ಯಾವುದೋ ಎಕ್ಸ್ಪೆಕ್ಟೇಷನಲ್ಲಿ ನಾವು ಬಂದದ್ದು. ನಿಜ ಅಷ್ಟೆಲ್ಲ ದೊಡ್ಡದಂತ ಇರಲಿಲ್ಲ. ಇಲ್ಲಿ ಅಷ್ಟು ಡೇಂಜರಸ್ ಅನ್ನುವಂಥದ್ದು ಎಂಥದ್ದು ಇರಲಿಲ್ಲ. 1 ಗಂಟೆ ಬಿಸಿಲು. ಯಪ್ಪ, ಈಗ ಸ್ವಲ್ಪ ಕಡಿಮೆ ಆಯ್ತಲ್ಲ ಬಿಸಿಲು. ಕಡೆ ಬಿಸಿಲಿತ್ತು ಇಲ್ಲ. ನಾವಿಲ್ಲಿ ಇದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಊಟಕ್ಕಂತ ಬಂತು ಕ್ಯಾಪ್ಟನ್ ಕೊಂಕಣಿಗೆ.
ಹಾಂ ATV ರೈಡ್ ಬಗ್ಗೆ ಹೇಳೋದಂದರೆ ಎಂಥ ಡಿಫ್ರೆಂಟ್ ಅಂತ ಇರಲಿಲ್ಲ, ಜಾಸ್ತಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳುವಂಗೆ ಎಂಥದ್ದು ಇರಲಿಲ್ಲ. ನಮ್ಮ ಊರು ಬದಿಂಗೆ ಹಾಡಿಗುಡ್ಡಿ ಮೇಲೆ ಒಂದೆರಡು ಸಲ ಈ ಥರದ್ದು ಒಂದು ರೈಡ್ ಹೊರೆ ಭಯಂಕರ ಒಳ್ಳೆ ಎಕ್ಸ್ಪೀರಿಯನ್ಸ್ ಆತಂತ ನಂಗೆ ಪರ್ಸ್ನಲಿ ಅನಿಸ್ತು. ಮತ್ತಲ್ಲಿ ತುಂಬ ಬಿಸಿಲಿದ್ದಿತ್ತು, ಆದ್ರೂ ಬಿಸಿಲಿಗೆ ತಲೆ ತಿರುಗೋದು ಸುಸ್ತಪ್ಪದು ಆ ಥರ ಎಂತ ಇರಲಿಲ್ಲ. ಬಟ್ ಬಿಸಿಲು ಜಾಸ್ತಿ ಇದ್ದದ್ರಿಂದ ಸ್ವಲ್ಪ ಟ್ಯಾನ್ ಆಗಿರುತ್ತೆ. ಮಂಡೇ ಆಗೋದ್ರಿಂದ ನಾನು ಮತ್ತು ನನ್ನ ಅಮ್ಮ ವೆಜ್ಜು, ಉಳಿದವರೆಲ್ಲ ನಾನ್ ವೆಜ್ಜು ತಗೊಂಡ್ರು. ನಾವು ವೆಜ್ ಪ್ಲ್ಯಾಟರ್ ತಗೊಂತ ಮತ್ತು ಪನ್ನೀರ್ ಆಯಿಸ್ಟರ್ ಚಿಲ್ಲಿ ಅಂತ ತಗೊಂಡು ಸಖತ್ತಿತ್ತಾಯ್ತಾ. ತುಂಬ ಅಂದರೆ ತುಂಬ ಟೇಸ್ಟ್ ಇದ್ದಿತ್ತು ಫುಡ್ ಮಾತ್ರ, ಎಲ್ಲದೂ ಒಳ್ಳೆ ಇದ್ದಿತ್ತು. ನಾನ್ ವೆಜ್ಜು ತುಂಬ ಒಳ್ಳೆ ಇದ್ದಿತ್ತಂಬ್ರ. ಇದು ಇಲ್ಲಿನ ಸ್ಪೆಷಲ್ ಅಂತ, ಗೋವನ್ ಸ್ಪೆಷಲ್ ಒಳ್ಳೆದಿತ್ತು. ಮೇಲೆಲ್ಲ ಫ್ರೆಂಚ್ ಫ್ರೈಸ್, ಒಳಗಡೆ ಮಶ್ರೂಮ್ ಇದ್ದಿತ್ತು. ಎಂತೆಲ್ಲ ಎತ್ತಿರಲ್ಲೇ ನಂಗೆ ಸಾರು, ಪಾಯಸ, ಚಟ್ಲಿ, ಮಳಿ, ಸುಷ್ಮಿತಾ ತೋರ್ಸ ಹತ್ರ ಹಿಂಗೆ ಹಿಂಗೆ. ಓ ಇದೆಂತ ಪ್ರಾನ್ಸಾ ಅಷ್ಟು? ನಿಂಗೆ ಕಿಂಗ್ ಫಿಶಾ ಸೇಮಾ? ಓಕೆ, ನಾವೀಗ ಶಾಪಿಂಗ್ ಮಾಡುವ ಅಂದ್ಕೊಂಡು ಬಂತು. ಎಷ್ಟು ಒಳ್ಳೊಳ್ಳೆ ಡ್ರೆಸ್ ಎಲ್ಲ ಇದ್ದಿತ್ತು. ಬೀಚ್ ಹತ್ರ ಐಕಮ್ ಡ್ರೆಸ್ ಎಲ್ಲ, ಇಲ್ಲೇ ಪಕ್ಕದಲ್ಲಿ ಬೀಚ್ ಇದ್ದಿತ್ತು, ಅಲ್ಲಿಗೆ ಹಪ್ಪ ಫುಲ್ ಗೋವಾದವ್ರು ಹೆಂಗೆ ರೆಡಿ ಹತ್ರ ಬೀಚ್ ಅಲ್ಲಿ. ಸೊ ಆ ಥರ ರೆಡಿ ಆಯ್ಕಂತ ಹೇಳಿ ಒಂದಷ್ಟು ಶಾಪಿಂಗ್ ಮಾಡ್ಕೊಳಪ್ಪ ಅಂತ ನಾವೀಗ ಇಲ್ಲಿ ಬಂತು. ನಾನು ಎಷ್ಟು ಕಷ್ಟಪಟ್ಟು ಚಾರ್ಜ್ ಇರುತ್ತೆ ನಿಮ್ಮನ್ನೆಲ್ಲ ನಂಬ್ಕೊಂಡ್ರೆ ಮತ್ತೆ ತಿನ್ಬೇಡ್ಕೀಗ. ಯಾವ ಕಲರ್ ಅಂತ ಗೊತ್ತಿಲ್ಲ, ಪಿಂಕ್. ಓಕೆ, ಸುಷ್ಮಿತಾಂದು ನಂದಿದು ಆ್ಯಂಡ್ ಶ್ರೀದೇವಿ ಬೀಚ್ ಇದೆ. ಬಟ್ ಅದಕ್ಕೂ ಆಗುತ್ತೆ ಅಲ್ಲ, ಎರಡಕ್ಕೂ ಆಗುತ್ತೆ. ಎಲೆ ಎಲೆ ಎಷ್ಟಿಂದಲ್ಲ? ಓಕೆ ಇದನ್ನ ಅಯ್ಯೋ ಕನ್ನಡ ಬತ್ತಾ? ನಮ್ಗೆ ಕನ್ನಡ ಬರದೆ ಕರ್ನಾಟಕದ. ಮುಂಗಾರು ಮಳೆ ಮೂವಿ ರಿಲೀಸ್ ಆದಾಗ ತುಂಬ ಕ್ರೇಜಿ ಇತ್ತು ಈ ಬೀಡ್ಸ್ ಇದು ಮತ್ತು ಈ ಥರದ್ದೆಲ್ಲ ಹಾಕಣ್ಕಂತೇಳಿ ಕೈಗೆ, ಕತ್ತಿಗೆ, ಕಿವಿಗೆ ಎಲ್ಲ. ನನ್ನ ಹತ್ರ ಸ್ವಲ್ಪ ಇರಲಿಲ್ಲ ಈ ಥರದ್ದೆಲ್ಲ ಸರಗಳು. ಈಗನೂ ಇತ್ತು ಕೆಲವುದೆಲ್ಲ ಹಂಗೆ ಇಟ್ಕೊಂಡಿದೆ. ಎಷ್ಟು ಕ್ರೇಜಿ ಇತ್ತಂತ ನನಗೆ ಸಾರಿ ಮೇಲೆ ಅದು ಡ್ರೆಸ್ ಮೇಲೆಲ್ಲ ಹಾಯ್ಕೊಂಡು ಹೋಗ್ಬೇಕು ತುಂಬ ಇಷ್ಟ. ಈಗನೂ ಇಷ್ಟನೇ ಕೆಲವೊಂದು ಸಾರಿ. ಬಟ್ ಆಗ ನನ್ನ ಹತ್ರ ಒಂದು ಕಲೆಕ್ಷನ್ಸ್ ಇದ್ದಿತ್ತು, ಯಪ್ಪ ಒಂದೊಂದು ಕಲರ್ ಬೇರೆ ಬೇರೆ ಕ್ರಿಸ್ಟಲ್ ಇದು ಅದು ಇದು ತುಂಬ ಅಂದರೆ ತುಂಬ ಲೈಕ್ ಮಾಡ್ತಿದ್ದೆ ನಾನು ಆಗ. ನೋಡಿ ಇಷ್ಟೊಂದು ಡ್ರೀಮ್ ಕ್ಯಾಚರ್ ಇದು ಅಂಥದ್ದು. ಮಕ್ಳಿಗೆ ಎಷ್ಟು ತಗೊಂಡು ಒಂದು ಇದು ಕಪ್ಪೆ ಚಿಪ್ಪ, ಇದು ಶೆಲ್ಸ್ ಇಂದಲ್ಲ ಇದು ಮಾಡಿದ್ದು. ಮೂರೀಗ ನಂದು ಔಟ್ಫಿಟ್ ಇದು ಹಾಕೊಂಡು ಇದು ಹಾಕೊಂಡು ಅವ್ರು ಸ್ವಲ್ಪ ಕಲರ್ ಬೇರೆ ಮಾಡ್ಕೊಂಡು. ನಮ್ಮ ಪರಿ ಆಟ ಸ್ಟಾರ್ಟ್ ಮಾಡಿದಾಳಪ್ಪ, ಮಕ್ಕಳಲ್ಲ. ಸೊ ಎಷ್ಟೊತ್ತಿಗೆ ಹೆಂಗೆ ರಿಯಾಕ್ಟ್ ಮಾಡ್ತಂದು ಹೇಳೋಕ್ಕಾತಿಲ್ಲ. 3 ಜನ ಸ್ವಲ್ಪ ಕಿರಿಕಿರಿ ಮಾಡ್ತಿದ್ದೀರ. ಶಿವಾಂಶು ಒಂಚೂರು ಅಡ್ಡಿಲ್ಲ ಅಷ್ಟೇ ಕಂಪ್ಯಾರಿಟಿವ್ಲಿ. ಫೈನಲಿ ಈ ಥರ ಕಾಣಿಸ್ತಿದೆ. ನಾವೀಗ ಒಂದು ಕ್ರೂಸ್ ಹತ್ರ ಬಂದ್ವಿ. ವಿಚಿತ್ರ ಕಾಣ್ತಿದ್ನಲ್ಲ, ಇರ್ಲಿ ಬಿಡಿ. ನಾವೀಗ ಇದರೊಳಗಡೆ ಹೋಗ್ತೀವಿ. ಲೆಟ್ಸ್ ಗೋ ಇನ್ಸೈಡ್. ಇನ್ಸೈಡ್ ಅಂದರೆ ಇನ್ನೂ ಸುಮಾರು ದೂರ ಇದೆ. ಸ್ವಲ್ಪ ಜಾಗ್ರತೆ ಇಲ್ಲಿ ಶ್ರೀದೇವಿ ಇಟ್ಕೊಂಡಿದ್ದಲ್ಲ. ಹಾಂ ರೈಟ್ ಯೋರ್ ಶ್ರೀದೇವಿ. ಹೋ ಅಮ್ಮ ಇಲ್ಲಿ ಹಾಂ ಎಂತಲ್ಲ ವೀಡಿಯೋ ಮಾಡಿ ತೆಗ್ದೆ ನಾನು ಆಲ್ರೆಡಿ ತೆಗ್ದೆ. ಹಾಂ ಇಲ್ಲ ಎಲ್ಲ ಕವರ್ ಮಾಡಿ.
ಓ ಕೆಳಗಡೆ ಅಲ್ಲೇ ಹೋಗ್ಬೇಕಾ? ಅಲ್ಲಿಗೆ ಜಾಗ ಇಲ್ಲಲ್ಲ. ಒಂದು ಕ್ರೂಸಲ್ಲಿ ಇತ್ತೀಗ ಫುಡ್ ಎಲ್ಲ ಕೆಳಗಡೆ ಇತ್ತು. ನಮಗೆ ಅಲ್ಲಿ ಕೆಳಗಡೆ ಸ್ವಲ್ಪ ಸೌಂಡ್ ಜಾಸ್ತಿ ಅನಿಸ್ತು. ಅದಕ್ಕೆ ನಾವು ಅಲ್ಲಿ ಹೋಗಿ ಕಂಡು ಮತ್ತು ಅಲ್ಲಿ ಬೇಡ, ತುಂಬ ಸೌಂಡ್ ಜಾಸ್ತಿ ಆಯ್ತು ಅಂದ್ಕೊಂಡು ಬಂದು ಮೇಲೆ ಕೂತ್ಕೊಂತ ಫುಡ್ಡೆಲ್ಲ ಒಬ್ಬರು ನಮ್ಮಲ್ಲೇ ಯಾರೋ ಒಂದಿಬ್ಬರು 3 ಜನ ಹೋಗಿ ಅದು ಟಿಕೆಟ್ ಇದು ಕೊಟ್ಟಿರ್ತಾರಲ್ಲ, ಸೊ ಅದನ್ನು ತೊಗೊಂಡು ಬಂದರು ಫುಡ್ಡು. ಅಯ್ಯೋ ಫುಡ್ ಬಗ್ಗೆ ಎಂತ ಹೇಳೋದು, ಒಂಚೂರು ಒಳ್ಳೆ ಇರಲಿಲ್ಲ. ಆ್ಯಂಡ್ ನಾವು ಕೊಟ್ಟ ದುಡ್ಡಿಗೆ ಅದು ವರ್ತೇ ಅನಿಸ್ಲಿಲ್ಲ. ರಾಹಿತ್ಯ ಹಾಯ್ ಮಾಡು, ರಾಹಿತ್ಯ ಇಲ್ಲಿ ಹಾಯ್ ಮಾಡಮ್ಮ. ಸ್ಟಾರ್ಟರ್ಸ್ ಅಷ್ಟೇ ನೀವು ಕಂಡ್ರಲ್ಲ, ಅದನ್ನು ತಿನ್ಕೊಂಡು ನಾವು ಕೆಳಗಡೆ ಬಂತು. ಸ್ವಲ್ಪ ಎಂತೆಲ್ಲ ಇತ್ತು ಕಾಂಬ ಅಂತ ಎದುರುಗಡೆ ಕ್ರೂಸಿನೆಲ್ಲ ಕಾಣ್ತು. ಖುಷಿ ಆಯ್ತು, ಮಕ್ಕಳಿಗೆಲ್ಲ ತೋರಿಸ್ರು ಖುಷಿ ಆಯ್ತು ಅನ್ಕೊಂಡು. ಮತ್ತು ಇಲ್ಲೆಲ್ಲ ಡ್ಯಾನ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ರು. ಸೊ ಇಲ್ಲೊಂದು ಸ್ವಲ್ಪ ಡ್ಯಾನ್ಸ್ ಮಾಡಿ ಹೋಪ ಅಂತ ಬಂತು. पंजाब का शेर यहाँ पे होते हुए इतना मजा कमा रहा है, ऐसा हो सकता है क्या? And everyone, I'll give you an announcement for the dinner. अगर आप बीच में जा रहे हो, you will miss the music. और हमारा परफॉर्मेंस बहुत बाकी है. और ना स्पॉट प्राइस कितना रहेगा नहीं रहेगा वो मुझे अभी तक नहीं पता है. बिकॉज आप लोग ನಾವೆಲ್ಲ ಸ್ವಲ್ಪ ಡ್ಯಾನ್ಸ್ ಮಾಡ್ಕೊಂಡು ಬಂತೆ, ಮೇಲ್ ಬಂತ. ಅಷ್ಟೊತ್ತಿಗಾಗಲೇ ಫುಡ್ ಬಂದಿದ್ದಿತ್ತು, ಡಿನ್ನರ್. ಸೊ ಚಪಾತಿ, ನಾನು ವೆಜ್ ಇವತ್ತು, ಸೊ ನಾನು ವೆಜ್ ಚೂಸ್ ಮಾಡಿದೆ. ವಿಷಯ ಅಂತ ಗೊತ್ತಾ, ವೆಜ್ ಆಯ್ಲಿ ನಾನ್ ವೆಜ್ ಆಯ್ಲಿ ಇದರಲ್ಲಿ ಎಂಥ ಡಿಫ್ರೆನ್ಸ್ ಇಲ್ಲ. ಒಂದು ಚಿಕನ್ ಪೀಸ್ ಇತ್ತೇನೋ ಅಷ್ಟೇ, ಇದರಲ್ಲಿ ಇಲ್ಲ. ಅದರಲ್ಲಿ ವೆಜ್ ನಾನ್ ವೆಜ್ಜಲ್ಲಿ ಒಂದು ಚಿಕನ್ ಪೀಸ್ ಇತ್ತು, ಮತ್ತೆಲ್ಲ ಇದೆ. 10:10 ಈಗ, ಇನ್ನೊಂದು ಅರ್ಧ ಗಂಟೆ 11 ಗಂಟೆಗೆ ನಾವು ಲ್ಯಾಂಡಿಂಗ್. ಎಂತ ಗೊತ್ತಾ, ನಾವು ಮದುವೆ ಸ್ಟಾರ್ಟಿಂಗಲ್ಲಿ ಅಂಡಮಾನಿಗೆ ಹೋಗಿದ್ದಿತ್ತು ನಾನು ಮತ್ತು ನನ್ನ ಹಸ್ಬೆಂಡು. ಎಂಥ ಒಳ್ಳೆ ಎಕ್ಸ್ಪೀರಿಯನ್ಸ್. ಒಂದು ಸಲ ಹೋದ 6 ಡೇಸ್ ಇದ್ದಿತ್ತು ನಾವು. ಈಗ ನಂಗೆ ಮತ್ತು ಫ್ಯಾಮಿಲಿ ಜೊತೆ ಹೋಗ್ಬೇಕಂತ ಆಸೆ ಆಗ್ತಿತ್ತು. ಅಷ್ಟು ಒಳ್ಳೆ ಪ್ಲೇಸ್, ನಾವು ಹೋದ ಪ್ಲೇಸ್ ತುಂಬ ಅಂದರೆ ತುಂಬ ಒಳ್ಳೆಯದಿತ್ತು. ಒಂದೊಂದು ದಿವಸನೂ ನಮಗೆ ಅದು ಒಳ್ಳೆ ಹೊಸ ಎಕ್ಸ್ಪೀರಿಯನ್ಸ್. ಮತ್ತು ಕ್ರೂಸಲ್ಲೆಲ್ಲ ಎಷ್ಟು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು, ಎಷ್ಟು ಒಳ್ಳೆ ಇದ್ದಿತ್ತು ಫುಡ್ಡು ಸಹ. ಬಟ್ ಇಲ್ಲಿ ಎಂಥ ಸಹ ಇರಲಿಲ್ಲ. ಯಾಕಾದರೂ ಅಷ್ಟು ದುಡ್ಡು ಕೊಟ್ಟು ಇಲ್ಲಿ ಹೋಯ್ತೇನೋ ಅನಿಸ್ತು, ಬರೀ ಬೇಜಾರು. ಎಲ್ಲರಿಗೂ ಹಾಗೆ ಅನಿಸ್ತು. ಫುಡ್ ಎಂಥದ್ದು ಇಲ್ಲ, ನೀವು ಕಂಡ್ರೆ ಅಷ್ಟೇ ಫುಡ್ಡಿದು ಕ್ವಾಂಟಿಟಿನೂ ಎಂಥ ಜಾಸ್ತಿ ಇರಲಿಲ್ಲ, ಟೇಸ್ಟು ಇರಲಿಲ್ಲ, ದುಡ್ಡು ಜಾಸ್ತಿ. ಸೊ ಹಂಗೆ ಅಪ್ಪಕ್ಕಾಗ ನನಗೆ ಇಷ್ಟ ಆಯ್ತು. ಅಮ್ಮ ಮೇಲಿದ್ದಾರೆ, ಇಲ್ಲಿದ್ದಾರೆ ಅಂತ. ಟಾಟಾ ಬಾಯ್ ಬಾಯ್. ಏ ಮಂಗನ್ ಬಾಲ ಇದು. ಅಮ್ಮ ಒಂದು ಕಿತ್ಕೊಂಬ ಇದು ಏನಾತ್ಲ ಒಂದು. ಮೊದಲೆಲ್ಲ ನಮ್ಮ ಬದಿಗೆಲ್ಲ ಇರ್ತಿತ್ತು ಈ ಮಂಗನ್ ಬಾಲ, ಇಲ್ಲಿ ಸಿಕ್ತು. ಇಲ್ಲಿ ಸುಮಾರಿತ್ತು, ಅಲ್ಲಿ ಹಿಡ್ಕೊಂಡೆ ಬಂದೆ. ಮಂಗನ್ ಬಾಲ ಇದೇ ಕಲರ್ ಇಪ್ಪೋದ, ಬೇರೆ ಕಲರ್ ಇರುತ್ತಲ್ಲ? ಇಲ್ಲ 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 ಹಾಂ ಇದೇ ಕಲರಾ? ಎಲ್ಲಿ ಹೇಳ, ನಮ್ಮ ಸೈಡ್ ಇರ್ತಿತ್ತಲ್ಲ, ಈಗ ಇಲ್ಲ. ಈಗೆಲ್ಲ ಎಲ್ಲಿ ಕಾಣಿಸಿದೆ ಅಮ್ಮ? ಹಂಗೆ ಇರ, ಒಂಚೂರು ಹಾಕ್ತೆ ಇಲ್ಲಿಗೆ. ಸಿಕ್ಸ್ತೆ ಮಂಗನ ಬಾಲ, ಅಮ್ಮನ ತಲೆಯಲ್ಲಿ ಮಂಗನ ಬಾಲ. ಹೆಂಗೆ ಕಾಣಿಸ್ತಾ ಇತ್ತು? ಓ ಇದೊಂದು ಹಿಂಗೆ ಮಾಡ್ರೆ ಇದನ್ನು ಮೇಕ್ ಓವರ್ ಮಾಡುವವರಿಗೆ ಕೊಟ್ಟರೆ ಚಂದ ಮಾಡಿ ಒಂದು ಆರ್ಟ್ ಇದು ಮಾಡ್ತಾರೆ, ಹೂವೆಲ್ಲ ರೆಡಿ ಮಾಡಿ. ಹಾಂ ಅಲ್ಲ, ಮುಗೀತು. ನಾಳೆ ಒಂದಿನ ಅಡಿ ಎಷ್ಟಿದೆ? 1 2 3 ವಿಡಿಯೋ ಕಾಮ್ರೆ ನೀ ಪುನಃ ಪೊಲೀಸ ಎಂತಕ್ಕೆ? ಪುನಃ ಪೊಲೀಸ್ ಅದ್ ನೀನು ತಕೊಂಬದಿ ಕಣ್ಕ ಪೊಲೀಸ್ ಇದ್ಬಿಟ್ಟು ಉಳಿದೆಲ್ಲ ತಗೊಂಡು ಮಾತಾಡೋಕತ್ತಿಲ್ಲ ಮರತಿ. ವಾಯ್ಸ್ ಫುಲ್ ಬೇರೆ. ನಾವು ಮನೆಗೆ ಬಂದು ಕಳ್ಳ ಪೊಲೀಸ್ ಆಡ್ತಿತ್ತೀಗ.
ನಾನು ಅಗೇನ್ ಮಂತ್ರಿ ಅದೇ ಅಗೇನ್ ಮಂತ್ರಿ ರಾಜ 1000 ಇವ್ರು ನಂಬುಕಿಲ್ಲ, ಇವ್ರು 1000 ಅಂತ ಮತ್ತೆ ಮಂತ್ರಿ 800. ನಾನು ಸೈನಿಕ ನಾನಂತೂ ಮುಟ್ಟೋದಿಲ್ಲ, ನಂಗೆ ಕಳ್ಳ ಸಿಕ್ಕುತ್ತದೆ. ಬಾವ ಕಳ್ಳ, ನಾನು ಕಳ್ಳ. ಅವಳ ಎಕ್ಸ್ಪ್ರೆಷನ್ ಅಲ್ಲೇ ಗೊತ್ತೈತಿ ಕಳ್ಳ ಬಂದಾಗ. ಶ್ರೀದೇವಿ ಪೊಲೀಸ್ ಮುಚ್ಚದೆ 900, 800, 1000, 700 ಅಲ್ಲ ಬೇಡ, ಫಸ್ಟ್ 1000 ಮಾಡು. ನಾನು ಮಂತ್ರಿ, 2 ಸಲ ಒತ್ತಿ ಹೇಳುದಂತ ಕಿರಣ್, ದ್ವಾರಪಾಲಕ ಶ್ರೀಲಕ್ಷ್ಮಿ, ಬ್ಯಾಡ ಇದಿತ್ತು. ಹೊರಗೋಗು. ಗೋವಾ ಸೆಕೆಂಡ್ ಅಂತೂ ಸಖತ್ ಗಮ್ಮತ್ ಆಯ್ತು. ಅಲ್ಲಿ ಊಟ ಮಾಡೋದು ಎಂಥದ್ದು ಸಮಾಧಾನ ಇಲ್ಲ ಅಂದರು. ಮನೆಗೆ ಫುಲ್ ಗಮ್ಮತ್ ಮಾಡ್ತು. ಕಳ್ಳ ಪೊಲೀಸಲ್ಲಿ ಆಡಿ ಮನ್ಕೊಂಬತ್ತಿಗೆ 1 ಗಂಟೆ ಆಲ್ಮೋಸ್ಟ್. ಮತ್ತು ಬೆಳಿಗ್ಗೆ ಒಂದು 7:30, 8 ಗಂಟೆಗೆ ಎದ್ದು ರೆಡಿ ಆಯ್ತು. ಈಗ ಇವತ್ತು ಲಾಸ್ಟೇ. ಇಲ್ಲಿಂದ ನಾವು ಸಂಜೆ 6 ಗಂಟೆ ಟ್ರೈನಿಗೆ ಮನೆಗೆ ಹೋಗ್ಬೋದು. ಎಲ್ಲ ಬರಲ್ಲ, ಸುಷ್ಮಿತೆಲ್ಲ ರೆಡಿ ಆಯ್ರ? ಇನ್ನು ಅರ್ಧ ಗಂಟೆ ಬಿಟ್ಟು. ಗೋವಾದಲ್ಲಿ ಇವತ್ತು ಲಾಸ್ಟ್ ಅಲ್ಲ ಅಮ್ಮಂಗೆ ಅಂತ ಅನಿಸ್ತಾ? ಹೆಂಗೆ ಎಕ್ಸ್ಪೀರಿಯನ್ಸ್ ಗೋವಾ? ಹೇಳು. ಎಕ್ಸ್ಪೀರಿಯನ್ಸ್ ಒಳ್ಳೇದಿತ್ತಲ್ಲ? ಒಳ್ಳೇದಿತ್ತಾ? ಖುಷಿ ಆಯ್ತಾ ಗೋವಾಕ್ಕೆ ಬಂದು? ಫುಡ್ ಎಲ್ಲ ಹೆಂಗಿದಿತ್ತಮ್ಮ? ಫುಡ್ ನಿನ್ನೆ ಮಧ್ಯಾಹ್ನ ಊಟ ಒಳ್ಳೇದಿತ್ತು. ಅದೇ ನಂಗೂ ಇಷ್ಟ ಆಯ್ತು. ಉಡುಪಿ ರೆಸ್ಟೋರೆಂಟ್ ನಾವು ವೆಜ್, ಆದರೂ ವೆಜ್ಜಿದು ತುಂಬ ಆಪ್ಷನ್ ಇದಿತ್ತಲ್ಲ, ಒಳ್ಳೇದಿತ್ತು. ನಾನ್ ವೆಜ್ ಅವರಿಗಂತೂ ಎಂಥರ ಇತ್ತು, ಸ್ಕ್ವಿಡ್ ಮತ್ತು ಕ್ರ್ಯಾಬು ಸಖತ್ತಿತ್ತು. ಒಳ್ಳೆ ಉಡುಪಿ ರೆಸ್ಟೋರೆಂಟಾ? ಉಡುಪಿ ರೆಸ್ಟೋರೆಂಟ್ ಅಲ್ಲ ಅಲ್ಲ ಅಲ್ಲ, ಅದು ಬೆಳಿಗ್ಗೆ ಬ್ರೇಕ್ಫಾಸ್ಟ್. ಬೆಳಿಗ್ಗೆ ಬ್ರೇಕ್ಫಾಸ್ಟ್, ಇದು ಬೇರೆ. ಕೊಂಕಣ್ ಸ್ಪೆಷಲ್. ಇಲ್ಲಿನವರದಲ್ಲ, ಗೋನ್ ಸ್ಪೆಷಲ್ ಇದು ರೆಸ್ಟೋರೆಂಟ್ ಅಂತದ. ಒಳ್ಳೆಯದು. ಅಂದರೆ ಅದು ಶೂಗೆ ಚಂದ ಆಯ್ತು ಅವಳಿಗೆ, ಶೂ ಮತ್ತು ಚಿಕ್ಕ ಫ್ರಾಕ್. ಪರಿ ಬಾಯ್, ಅಲ್ಲೇ ತಿನ್. ಎಲ್ಲರೂ ರೆಡಿ ಆದಮೇಲೆ ನಾವು ಕಾರ್ ಹತ್ತಿ ಹೊರಟಿದ್ದು ಮತ್ತೆ ಉಡುಪಿ ಹೋಟೆಲಿಗೆ. ಹಿಂದಿನ ದಿವಸ ಹೋಗಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯಿತು. ನಮ್ಮ ಹೋಟೆಲ್ ಥರ ಇರಲಿಲ್ಲ, ಊರಿದು ಉಡುಪಿ ಹೋಟೆಲ್ ಥರ ಇರಲಿಲ್ಲ. ಆದ್ರೂ ನಮಗೆ ಬೇಗ ಸಿಕ್ಕಿದ್ದದೇ. ಮತ್ತು ನೆಕ್ಸ್ಟ್ ನಾವು ತಾಜ್ ಹೋಟೆಲಿಗೆ ಬರ್ಕಿದಿತ್ತು. ಸೊ ಅಲ್ಲಿ ಟೈಮ್ ವೇಸ್ಟ್ ಮಾಡೋದು ನಮ್ಗೆ ಲೇಟ್ ಆಯ್ತು ಅಂತ ಹೇಳಿ ಸ್ವಲ್ಪ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವೀಗ ತಾಜ್ ಹೋಟೆಲಿಗೆ ಬಂದ್ವಿ. ನನ್ನ ಫ್ಯಾಮಿಲಿ ಗೋವಾ ಟ್ರಿಪ್ ಪಾರ್ಟ್ 1 ಹೇಳಿದ್ದೆ ಅರ್ಧ ವಿಷಯ, ಅದನ್ನು ಇಲ್ಲಿ ಕಂಟಿನ್ಯೂ ಮಾಡ್ತಿದ್ದೆ. ಪಾರ್ಟ್ 1 ಕಾಣದೆ ಸೀದಾ ಪಾರ್ಟ್ 2 ಕಂಡವರಿಗೆ ಎಂತ ಹೇಳ್ತಿದ್ದಾಳೆ ಇವಳು ಅನ್ಸುತ್ತೆ. ಸೊ ಮತ್ತೊಂದು ಸಲ ಹೇಳ್ತಿದ್ದೆ. ನಾವೀಗ ಗೋವಾಗೆ ಬಂದಿತ್ತಲ್ಲ ಕಪಲ್ಸ್ ಮತ್ತು ಅಮ್ಮ, ಇದರಿಂದ ಸುಮಾರೆಲ್ಲ ಸರ್ಕಸ್ ಮಾಡಿ ಬಂದದ್ದು. ಅಂದರೆ ಹಾಪಂಗೆ ಇರಲಿಲ್ಲ, ಆದ್ರೂ ಒಂದು ಪ್ಲ್ಯಾನ್ ಮಾಡಿ ಸುಳ್ಳೆಲ್ಲ ಹೇಳಿಕೆ ಬಂದದ್ದು. ಸೊ ಅದೆಂತ ಅಂದರೆ, ಫಸ್ಟ್ ತಂಗಿ ಹಸ್ಬೆಂಡಿಗೆ ಇನ್ನೊಂದೇನು 2-3 ದಿವಸದಲ್ಲಿ ಮದುವೆ ಮುಗಿದು 1-2-3 ದಿವಸದಲ್ಲಿ ಹೋಯ್ಕಿದ್ದಿತ್ತವರು ಅಬ್ರಾಡಿಗೆ ಹೊರಟಿದ್ದಿರು. ಬಟ್ ನಾವು ಗೋವಾಗೆ ಬಬ್ಬು ಹಿಂದಿನ ದಿನ ಫುಲ್ ಪ್ಲ್ಯಾನ್ ಮಾಡ್ತಿದ್ದು. ಕಿರಣ್, ಸುಷ್ಮಿತಾ ಮತ್ತು ನಾನು, ಹಸ್ಬೆಂಡ್, ನಾವು 4 ಜನ. ಅವ್ರು ನಮ್ಮ ಮನೆಗೆ ಬಂದಿದ್ರು ಅವತ್ತು ಸಂಜೆ. ಕೂತ್ಕೊಂಡು 1 ಅವರ್ 2 ಅವರ್ ಅಂತೆಲ್ಲ ಮಾತಾಡ್ತು. ಅಲ್ಲಿಗೆ ಹೋಗೋದು ಇಲ್ಲಿಗೆ ಹೋಗೋದು ಅಂತ ತುಂಬ ಎಲ್ಲ ಡಿಸ್ಕಷನ್ ಮಾಡ್ತು. ಫೈನಲಿ ಗೋವಾ ಫಿಕ್ಸ್ ಮಾಡ್ತಾ ನಾವು ಹೋಗಲಿಲ್ಲ ಅಂತೇಳಿ ಅದನ್ನು ನಾನು ಪಾರ್ಟ್ 1 ಹೇಳಿದೆ. ಫಿಕ್ಸ್ ಏನೋ ಮಾಡ್ತು. ಆಮೇಲೆ ಫ್ಲ್ಯಾಶ್ ಆಯಿತು, ತಂಗಿ ಹಸ್ಬೆಂಡ್ ಆಲ್ರೆಡಿ ಟಿಕೆಟ್ ಮಾಡಿದ್ದಿರು ಅಬ್ರಾಡಲ್ಲಿ ಇಪ್ಪದವರು. ಸೊ ಟಿಕೆಟ್ ಮಾಡಿದಿರು ಹೋಗಿ ಅಂದ್ಕೊಂಡ. ನಮ್ಮ ಈ ಪ್ಲ್ಯಾನ್ ಮೊದಲೇ ನಾವು ಫಿಕ್ಸ್ ಮಾಡಿದ್ರೆ ಆಯ್ತಿತ್ತು, ನಾವು ಲಾಸ್ಟ್ ಮಿನಿಟಲ್ಲಿ ಮಾಡೋದಲ್ಲ. ಸೊ ಅವ್ರಿಗೆ ಮತ್ತೆ ಕೇಳಿದಾಗ ಅವ್ರು ಹೇಳ್ರಿ ಇಲ್ಲ ಟಿಕೆಟ್ ಬುಕ್ ಆಯಿತು. ನಾನು ಮತ್ತೆ ಕೇಳಿದ್ದೆ ಆಲ್ರೆಡಿ 1 ವೀಕ್ ಎಕ್ಸ್ಟೆಂಡ್ ಮಾಡಿ ಅಂತ. ಇಲ್ಲ ರಜೆ ಕೊಡೋಕ್ಕಾಗ್ತಿಲ್ಲ, ಕೆಲಸ ಇತ್ತಂತ ಹೇಳ್ರು, ಎಂತ ಮಾಡೋದಂತ. ಹೆಂಗೋ ಬಂದಿರೋ 1 ವಾರ 2 ವಾರ ಬಿಟ್ಟು ಆದರೆ ಎಲ್ಲರೂ ಒಟ್ಟಿಗೆ ಹೊರಗಡೆ ತಿರ್ಗಾಡ್ಕೊಂಡು ಬಂದಾಗ ಇನ್ಯಾವತ್ತು ನಾವೆಲ್ಲ ಒಟ್ಟಿಗೆ ಸಿಕ್ಕೋದು. ಒಬ್ಬೊಬ್ಬರು ಒಂದೊಂದು ಟೈಮಲ್ಲಿ ಊರಿಗೆ ಬಪ್ಪೋದು ಸಿಕ್ಕೋದಿಲ್ಲ ಎಲ್ಲರೂ ಅಂದ್ಕೊಂಡ ಒಂದು ಮೇಲ್ ಹಾಕ್ರು ಅವರು, ಬ್ಯಾಕ್ ಪೇಯ್ನ್ ಅಂತ ಏನೋ ಮೇಲ್ ಹಾಕ್ರು, 1-2 ವೀಕ್ಸ್ ಬಿಟ್ಟು ಬತ್ತೆ ಅಂತ. ಮತ್ತು ಅವ್ರು ಆ್ಯಕ್ಸೆಪ್ಟ್ ಮಾಡ್ತಂತನೂ ಡೌಟಲ್ಲೇ ಇದ್ದಿತ್ತು. ಸ್ಟಿಲ್ ನಾವಿಲ್ಲಿ ಏನೋ
ಟ್ರೈನ್ ಟಿಕೆಟ್ ಎಲ್ಲ ಬುಕ್ ಮಾಡಿ ಆಯಿತು. ಅದು ಬುಕ್ ಮಾಡೋದು ನೈಟ್ ಅನಿಸುತ್ತೆ, ಲೇಟ್ ನೈಟ್ ಬುಕ್ ಮಾಡಿ ಮತ್ತೆ ತಂಗಿ ಹತ್ರ ಕಾಲ್ ಮಾಡಿಕೊಂಡಾಗ ಇಲ್ಲ ಅವ್ರು ಆ್ಯಕ್ಸೆಪ್ಟ್ ಮಾಡಲಿಲ್ಲ ಲೀವ್ ಅಂತ ಅಂದ್ಲು. ಆ್ಯಕ್ಚುಲಿ ಅವತ್ತು ವೀಕೆಂಡ್ಸ್ ಇತ್ತು, ಅಂದರೆ ಫ್ರೈಡೇನಾ ಸ್ಯಾಟರ್ಡೆ, ಫ್ರೈಡೇ ಇದ್ದಿತ್ತು ಅನಿಸುತ್ತೆ. ಅಲ್ಲಿ ಫ್ರೈಡೇ ಸ್ಯಾಟರ್ಡೆ 2 days ಅವ್ರಿಗೆ ವೀಕ್ ಆಫ್ ಆ ಥರ ಏನೋ ಇರುತ್ತೆ. ಸೊ ಮತ್ತೆ ಮಾಡ್ಬೋದು ಅಂದ್ಕೊಂಡು ಅದೇ ಥಿಂಕಿಂಗಾಗಿ ನಾವು ಸುಮ್ಮನೆ ಆಯ್ಕೊಳೋದು. ಅಷ್ಟು ಧೈರ್ಯ ಅಂದರೆ ನಾವು ಅದು ಎಲ್ಲ ಬುಕ್ ಮಾಡಿ ನಾವು ಫುಲ್ ಕಾನ್ಫಿಡೆನ್ಸ್ ಹಂಗೆ ಇತ್ತು. ಓಕೆ ಹೋಗ್ಬೋದು ಅಂದ್ಕೊಂಡು ಮತ್ತೆಲ್ಲರೂ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿ ಆಯ್ತು. ಒಂದಂದರೆ ನಾವು ಹೋಟೆಲ್ ಬುಕ್ ಮಾಡಿರಲಿಲ್ಲ ಇತ್ತು, ಅದೊಂದು ಪೆಂಡಿಂಗಲ್ಲಿ ಇಟ್ಟಿತ್ತು. ಮತ್ತು ಬೆಳಿಗ್ಗೆ ಮತ್ತೆ ಮೆಸೇಜ್ ಬಂತು, ಅವ್ರು ಇನ್ನೂ ಅಕ್ಸೆಪ್ಟ್ ಮಾಡಲಿಲ್ಲ. ಸೊ ಎಂತ ಮಾಡೋದು ಅಂದೇಳಿ ಹೇಳಿ ಅಷ್ಟೊತ್ತಿಗೆ 6:30 ಆಗಿ ಹೋಯ್ದಿತ್ತು. ಮತ್ತೆ ಏನು ಜಾಸ್ತಿ ಯೋಚನೆ ಮಾಡೋಕ್ಕಾತಿಲ್ಲ. ಮತ್ತು ಲೇಟ್ ಆಯ್ತು ಅಂದ್ಕೊಂಡು ಹೋಟೆಲು ಬುಕ್ ಮಾಡೋದು, ಗಡಿ ಬಿಡಂಗೆ ಬುಕ್ ಮಾಡೋದು. ಅದಕ್ಕೆ ನಮಗೆ ಆ ಥರ ಹೊರಗಡೆ ಹೋಟೆಲ್ ಚೆಂದ ಇರಲಿಲ್ಲ. ಆ ಔಟರ್ ಅಪಿಯರೆನ್ಸೇ ಮ್ಯಾಟರ್ ಆಗ್ತಿಲ್ಲ. ಬಟ್ ನಾವೀಗ ದುಡ್ಡು ಜಾಸ್ತಿ ಕೊಟ್ಟಿತ್ತಲ್ಲ, ಸೊ ನಮ್ಮ ಎಕ್ಸ್ಪೆಕ್ಟೇಷನ್ ಬೇರೆ ಇತ್ತು. ಆ್ಯಂಡ್ ಅದು ಫೋಟೋದಲ್ಲೆಲ್ಲ ಕಂಬತ್ತಿಗೆ ಬೇರೆ ಥರ ಇದ್ದಿತ್ತು. ಹೋಟೆಲ್ ಸಹ ಬುಕ್ ಆಯಿತು. ಇನ್ನೆಂತ ಹೊರಡುದು ಅಂದ್ಕೊಂಡು ಬೆಳಗ್ಗೆ 9 ಗಂಟೆ ಹಂಗೆ ಟ್ರೈನ್ ಸ್ಟೇಷನಿಗೆ ಹೋಯ್ತು. ಎಲ್ಲೂ ಮೇಲ್ ಬಂದಿತ್ತಾ ಅದಾಯ್ದಂತ ಅದನ್ನು ಚೆಕ್ ಮಾಡೋಕೆ ಹೋಗಲಿಲ್ಲ ಅವರು. ಟೆನ್ಷನ್ ಮಾಡ್ಕೊಂಡ್ರೇನು ಪ್ರಯೋಜನ ಇಲ್ಲ, ಆಲ್ರೆಡಿ ಹೊರಟಾದ್ಮೇಲೆ ಬರ್ಕಷ್ಟೇ ಅಲ್ಲ, ಇಲ್ಲಾಂದ್ರೆ ಮೊದಲೇ ಥಿಂಕ್ ಮಾಡ್ಕೊ. ವೀಕೆಂಡ್ಸ್ ಆದ್ದರಿಂದ ಆಗನೇ ಹೇಳ್ದಂಗೆ ಮೇಲ್ ಚೆಕ್ ಮಾಡೋದಿಲ್ಲ, ಕೂತಿದ್ದಿತ್ತು. ಸುಮ್ಮನೆ ಮೇಲ್ ಕಂಡು ಪ್ರಯೋಜನ ಇಲ್ಲ. 1-2-3 ದಿವಸ ಆರಾಮಾಗಿದ್ದು ಬಪ್ಪ ಹೆಂಗೋ ಹೊರಟಿತ್ತಲ್ಲ ಅಂದ್ಕೊಂಡು ಬಂತು. ಹಿಂಗೆಲ್ಲ ಇದ್ದಿತ್ತಾಯ್ತಾ, ಯಾರ್ಯಾರೋ ಹೋಯ್ಕಿದ್ದಿತ್ತು, ಯಾರ್ಯಾರೋ ಬಂತೀಗ. ಫಸ್ಟ್ ನಾವು ಪ್ಲ್ಯಾನ್ ಮಾಡೋದ ಪ್ರಕಾರ ಫ್ಯಾಮಿಲಿಯಲ್ಲಿ ತುಂಬ ಜನ ಎಲ್ಲ ಒಟ್ಟಿಗೆ ಪ್ಲ್ಯಾನ್ ಮಾಡೋದು, ನಾವೆಲ್ಲ ಒಟ್ಟಿಗೆ ಹೋಪ ಅಂತ. ಕಡೆಗೆಲ್ಲ ಈಗ ನಾವು ಮಾತ್ರ ಫ್ಯಾಮಿಲಿ ಅಂದರೆ ನಾವೆಷ್ಟು ಜನ ಹೋಗಂಗಾಯ್ತು. ಸೊ ಹಾಗೆ ಅಲ್ಲ, ಒಂದೊಂದ್ಸಲಿ ನಾವು ಹಿಂಗೆ ಪ್ಲ್ಯಾನ್ ಮಾಡಿದಾಗ ಹಂಗೆ ಹೋಗ್ತಿಲ್ಲ, ಏನೇನೋ ಚೇಂಜಸ್ ಆಗಿ ಕಡೆಗೆ ಮತ್ತೊಂಥರ ಹತ್ತು. ಮತ್ತು ಈ ಥರದ್ದೆಲ್ಲ ಫ್ಯಾಮಿಲಿ ಜೊತೆಗೆ ತಿರ್ಗಾಡೋ ಅವಕಾಶ ಸಿಕ್ಕಿದಾಗ ಹೋಯ್ಬಿಡ್ಕ. ಇನ್ಯಾವತ್ತೋ ನಾವು ಹೋಗ್ಲಿಲ್ಲಲ್ಲ ಅಂತ ಹೇಳಿ ಫೀಲ್ ಮಾಡ್ಕೊಂಬಾಗ. ಹಾಗಂತ ಹೇಳಿ ಹೋಯ್ಕೊಂಡ ತಕ್ಷಣ ಹೊಪ್ಕತಿಲ್ಲ. ಅದಕ್ಕೆ ದುಡ್ಡು ಅದು ಇದು ಎಲ್ಲ ಇಂಪಾರ್ಟೆಂಟ್ ಆಯ್ತು, ಎಲ್ಲನೂ ಪ್ಲ್ಯಾನ್ ಮಾಡಿನೇ ಹೋಯ್ಕತ್ತ. ಬಟ್ ಇಲ್ಲಿಗೆ ಅಲ್ಲಿಗೆ ಅಂತ ಅಲ್ಲ, ನಮಗೆ ನಮ್ಮ ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಎಲ್ಲ ಅವಕಾಶ ಸಿಕ್ಕುತ್ತೋ ಅಲ್ಲೆಲ್ಲ ನಾವು ಸ್ಪೆಂಡ್ ಮಾಡೋಕ್ಕೆ. ಈಗಳಿನ ಸೋಷಿಯಲ್ ಮೀಡಿಯಾದ ಬಂದ ಮೇಲೆ ಅದು ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಎಲ್ಲನೂ ಇದು ಜಾಸ್ತಿ ಬಂದಾಗ ಎಲ್ಲರೂ ಅದರಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾರೆ. ಮನೆಯವ್ರ ಜೊತೆ ಮಾತಾಡೋದು ಕಡಿಮೆ ಆಯ್ತು ಈಗ. ಸೊ ಅದು ಬೇಕು, ಎಂಟರ್ಟೈನ್ಮೆಂಟ್ ಎಲ್ಲ ಕಡೆ ಬಟ್ ಒಂದು ಲೆವೆಲಿಗೆ ಬಟ್ ಫ್ಯಾಮಿಲಿ ನಮ್ಮವ್ರಿಗಿಂತ ಜಾಸ್ತಿ ಯಾವುದು ಅಪ್ಪಕ್ಕಾಗ. ಸೊ ನಾವು ಇನ್ನೊಂದು ಸಾರಿ ನಾವು ಅಲ್ಲಿಗೆ ಹೋಗಿ ಹೋಯ್ತು ಅಂತ ಯೋಚನೆ ಮಾಡೋ ಬದಲು ನಮಗೆ ಆ ಟೈಮಲ್ಲಿ ಹಾಪೋಕ್ಕೆ ಅವಕಾಶ ಇದ್ದಾಗ ನಾವು ಹೋಯ್ಕ. ಹಿಂಗಷ್ಟೇ ತೊಂದರೆ ಇಲ್ಲ, ನಾಳೆಯಿಂದ ಈಗ ಟ್ರೈ ಮಾಡೋ. ಅಲ್ಲಿ ನಾನು ರೈಸ್ ಸ್ಟ್ರಾಲ್ ಜ್ಯೂಸ್ ಕುಡಿತಾ ಇದ್ದೆ. ಈ ಥರದ್ದೆಲ್ಲ ಒಳ್ಳೆಯದಲ್ಲ. ಆ್ಯಂಡ್ ನಾನು ಶುಗರ್ ಹಾಕೋದು ಅವಾಯ್ಡ್ ಮಾಡುವ ಅನ್ಕೊಂತಿದ್ದೆ. ಅದಕ್ಕೆ ನನ್ನ ತಂಗಿ ಹೇಳ್ತಿದ್ದೆ, ನೀನು ಶುಗರ್ ಅವಾಯ್ಡ್ ಮಾಡ್ತೆ ಅಂತಿದ್ದೆ, ಮತ್ತೆಂತಕ್ಕೆ ನೀನು ಶುಗರ್ ಹಾಕೋದು ಜ್ಯೂಸ್ ಕುಡಿತಿದ್ದೆ ಅಂತ. ಸುಮ್ಮನೆ ಅಪರೂಪಕ್ಕೆ ಕುಡಿದ್ರೆ ತೊಂದರೆ ಇಲ್ಲ ಅಂತ ಅದನ್ನೇ ಹೇಳ್ತಿದ್ದೆ ನಾನು. ಆ್ಯಂಡ್ ನಾವೇನೆಲ್ಲ ಆರ್ಡ್ರ್ ಮಾಡಿತ್ತು ಎಲ್ಲ ಬತ್ತಿತ್ತು, ಒಂದೊಂದೇ ತಿಂದಾದ್ಮೇಲೆ ಮತ್ತೆ ಈಚೆ ಬಂತು. ಸುಷ್ಮಿತನ ಮದುವೆ ಆದ್ದಲ್ಲ, ಸೊ ಹ್ಯಾಪಿ ಮ್ಯಾರಿಡ್ ಲೈಫ್ ಸಮಥಿಂಗ್ ಏನೋ ಕೇಕ್, ಇದು ಬ್ರೌನಿ ಥರದ್ದೇನೋ ತರಿಸಿದ್ರು ಕಿರಣ. ಅದನ್ನ ಕಟ್ ಮಾಡ್ತು. ಅದಾದಮೇಲೆ ಸುಷ್ಮಿತಂಗೆ ಯೂಟ್ಯೂಬಲ್ಲಿ 30K ಸಬ್ಸ್ಕ್ರೈಬರ್ಸ್ ಆದದಕ್ಕೆ ಮತ್ತೆ ಇನ್ನೊಂದು ಸಣ್ಣ ಕೇಕ್ ತಂದ್ರು. ಮಕ್ಕಳಿಗಂತೂ ಗಮ್ಮತ್ತಾಯ್ತಾ. ನಮ್ಮ ರಾಹಿತ್ಯಂಗಂತೂ ಸ್ವೀಟ್ ಅಂದರೆ ಕಾಯ್ತಿದ್ದಳು. ಅವಳಿಗೆ ಯಾವ ಲೆಕ್ಕದೆಲ್ಲರೂ ಬಾಯಿ ಒಳಗೆ ಹೊತ್ತಿತ್ತಲ್ಲ ಅಂತ ಖುಷಿ ಅವಳಿಗೆ. ನಾವೀಗ ಇಲ್ಲಿ ಊಟ ಮುಗಿಸ್ಕೊಂಡು ಮತ್ತೆ ಟ್ರೈನ್ ಸ್ಟೇಷನಿಗೆ ಹೋಗ್ತಿತ್ತು. ಗಂಟೆ ಈಗ 4:45 ಗಂಟೆ ಹಾಗೆ. ಮತ್ತು ಅಲ್ಲಿಗೆ ಹೋಗ್ಪತ್ತಿ ಕರೆಕ್ಟ್ ಆಯ್ತು, ಲೇಟ್ ಮಾಡೋಕ್ಕಾಗ ಅಂತ ಹೇಳಿ. ನಂಗಂತೂ ಫುಲ್ ಟಯರ್ಡ್ ಆಯ್ದಿತ್ತು. ಬಟ್ ಊಟ ಸಕ್ಕದೇ ಇತ್ತು, ಎಲ್ಲನೂ ಒಳ್ಳೆ ಇದ್ದಿತ್ತು. ಒಂದು ಊಟ ಮಾಡ್ತಂತೇಳಿ ಖುಷಿ ಆಯ್ತು, ಹಿತ ಆಯಿತು. ಮತ್ತೆಂತ ಅಂದರೆ ಹಿಂಗೆಲ್ಲ ಹೊರಗಡೆ ಬಂದಾಗ ನಾವು ಒಂದು ಎಕ್ಸ್ಪೆಕ್ಟೇಷನಲ್ಲಿ ಬಂದಿರೋದು. ಸೊ ಅದೆಲ್ಲ ಸ್ವಲ್ಪ ಅರ್ಧ ರೀಚ್ ಆದರೆ ಒಂಥರ ಖುಷಿ. ಇಲ್ಲ ಅಂದರೆ ಅದು ದುಡ್ಡು ಕೊಟ್ಟು ಎಂತಕ್ಕೆ ವೇಸ್ಟ್ ಆಯ್ತಲ್ಲ ಅನಿಸ್ತು. ನನಗೂ ಅಂತೂ ತುಂಬ ಸಲ ಅನಿಸ್ತು, ನಾವು ಎಂಥದ್ದು ಪ್ಲ್ಯಾನ್ ಮಾಡಲಿಲ್ಲ, ಒಟ್ರಾಶಿ ಬಂದದ್ದು. ಹಿಂಗೆಲ್ಲ ಒಟ್ರಾಶಿ ಪ್ಲ್ಯಾನ್ ಮಾಡ್ದೇವಪ್ಪಕ್ಕೆ ಆಗಪ್ಪ. ಸೊ ನಾವು ಒಂದು ಗಡಿ ಡಿಸಿಷನ್ ತಗೊಳೋದು ಸರಿ ಅನಿಸ್ಲ, ನಮಗೆ ಸರಿ ಅನಿಸ್ಲಿಲ್ಲ, ಅಷ್ಟು ಒಳ್ಳೆ ಇಲ್ಲ. ನಮ್ಮ ಜರ್ನಿನೇ ಜಾಸ್ತಿ ಆಯಿತು. ಪಕ್ಕ ಪ್ಲ್ಯಾನ್ ಮಾಡಿ ಬಂದಿದ್ರು ಒಂದು ಗಮ್ಮತ್ತು ಆದೈತೆ. ಆದರೂ ಒಂದಂದರೆ ನಾವು ಫ್ಯಾಮಿಲಿ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡೋದಂತಲ್ಲ, ತುಂಬ ಪ್ರೀಷಿಯಸ್, ಅದು ತುಂಬ ಖುಷಿ ಆಯಿತು. ಗಮ್ಮತ್ತು ಮಾಡಿದ್ದೆಲ್ಲ ಮಾಡಿದ್ದು. ಆಚೆ ಅವ್ರಿಗಿಲ್ಲ, ಅವ್ರಿಗಿಲ್ಲ
ಇದು ಇದೊಂದು ಕುಕ್ಕೀಸ್ ಆಯ್ತಾ ಓಟ್ಸ್ ಯುನಿಬಿಕ್ ಮತ್ತು ಇದು ಚಾಯ್ ಬಾಬಾ ಇದು ನಿಂಗಲ್ಲ ಇದು ಚಾ ಮಾಡಿ ಕೊಡಬೇಕು ಅಷ್ಟೇ ನಿಂಗೆ ಕುಕ್ಕೀಸ್ ಮಾತ್ರ ಗೋಬಿಯಾ ಅಲ್ಲ 65 ಹಾಂ ಆಲೂಗಡ್ಡೆ 65 ಅಂತ ಆಲೂಗಡ್ಡೆ 65 ಈ ವಿಡಿಯೋ ಅಂತ ಅನ್ಸ್ ನಿಮಗೆ ನಿಮ್ಮ ಯಾವುದೇ ಒಂದು ಒಪಿನಿಯನ್ ಇದ್ದರೂ ನನಗೆ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ. ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೆ. ಇಷ್ಟ ಆದರೆ ವಿಡಿಯೋ ಲೈಕ್ ಶೇರ್ ಕಮೆಂಟ್ ಮಾಡಿ ಆಯಿತಾ. ಬಾಯ್, ಟೇಕ್ ಕೇರ್.